ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪ್ರತಿಯೊಬ್ಬರ ಮನೆಯಲ್ಲಿಯೂ ಪ್ರತಿಯೊಬ್ಬರ ಒಂದು ಜೀವನದ ವಿಷಯದಲ್ಲಿಯೂ ಸಹ ನಾವು ಕುಜದೋಷ ಮಂಗಳ ದೋಷ ಈ ರೀತಿ ಅಂತಕ್ಕಂಥ ಒಂದು ಪದವನ್ನು ಬಳಸ್ತೀವಿ. ಕುಜದೋಷಕ್ಕೆ ಕಾರಣಗಳೇನು, ಕುಜದೋಷವನ್ನು ನಿವಾರಿಸ್ಕೊಳ್ಳೋದು ಹೇಗೆ, ಕುಜದೋಷ ಅಂದರೆ ಏನು, ಹಾಗೆ ಕುಜದೋಷದಿಂದ ಅಷ್ಟೊಂದು ಕಠಿಣವಾದ ಸಮಸ್ಯೆಗಳು ಉದ್ಭವ ಆಗುತ್ತಾ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಸಹ ತಿಳ್ಕೊಳ್ಳೋಕೆ ಹೋದಾಗ, ಕುಜದೋಷ ಅಂದರೆ ಮಂಗಳ ದೋಷ. ಮಂಗಳ ಅಂದರೆ ಯಾರು? ಭೂಮಿ ಪುತ್ರ. ಹಾಗೆ ಈ ಒಂದು ವಿಷಯಕ್ಕೆ ಬಂದಾಗ ಇವತ್ತಿನ ದಿವಸ ಇದು ಅಗ್ನಿತತ್ವದ ಗ್ರಹ. ಅಂದರೆ ಕುಜನು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡ್ಕೊಂಡಿರ್ತಾನೆ. ಅದೇ ಕರ್ಕಾಟಕ ರಾಶಿಯಲ್ಲಿ ಆತನ ಸ್ಥಾನ ನೀಚ ಸ್ಥಾನ ಕೂಡ ಆಗಿರುತ್ತೆ. ಇದೆಲ್ಲದರ ಜೊತೆಗೆ ಒಂದು ಜಾತಕದಲ್ಲಿ ಕುಜದೋಷ ಇದೆ ಅಂತ ಹೇಳಿದ್ರೆ ಅವರು ಏನು ಮಾಡ್ಕೋಬೇಕು? ಸರ್ವೇ ಸಾಮಾನ್ಯವಾಗಿ ಆಲ್ಮೋಸ್ಟ್ ಕೆಲವು ಜಾತಕಗಳಂತೂ ಈ ಕುಜದೋಷ ಇದ್ದೇ ಇರುತ್ತೆ. ಹಾಗೆ ದಿನದ ಮಟ್ಟಿಗೆ ಬಂದಾಗ ದಿನದ ಪಂಚಾಂಗದಲ್ಲೂ ಕೂಡ ನಾವು ಮಂಗಳ ದೋಷದ ಒಂದು ಸಮಯವನ್ನು ಕೂಡ ನಾವು ಪಂಚಾಂಗದಲ್ಲೂ ಕೂಡ ಕಾಣ್ತೀವಿ. ಈ ಒಂದು ಕುಜದೋಷದಿಂದ ನಮಗೇನೇನು ಸಮಸ್ಯೆಗಳು ಉಲ್ಬಣ ಆಗುತ್ತೆ ಅಂದರೆ, ಒಂದು ತಡ ವಿವಾಹ ಅಥವಾ ವಿವಾಹ ಸಮಸ್ಯೆಗಳು ಬರ್ತಕ್ಕಂಥದ್ದು, ಹಾಗೆ ಆರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥ ಯೋಗ, ಹಾಗೆಯೇ ಹಣಕಾಸಿನ ಸಮಸ್ಯೆ, ಬಹುಮುಖ್ಯವಾಗಿ ಸಂತಾನದ ಸಮಸ್ಯೆ, ಇನ್ನು ಕೋಪ ಆವೇಶ. ಈ ಕುಜನ ಒಂದು ಅಸ್ತಿತ್ವದಿಂದ ಎಷ್ಟೋ ಸರಿ ಕಠಿಣವಾಗಿ ನಾವು ನಡ್ಕೊಳ್ಳೋಕೆ ಹೋಗ್ಬಿಡ್ತೀವಿ. ಅದು ಕೂಡ ಕುಜನ ಸಮಸ್ಯೆ. ಕುಜ ದಶೆ ನಡೀತಕ್ಕಂಥ ಕಾಲ, ಕುಜ ಬಲ ಇರ್ತಕ್ಕಂಥದ್ದು, ಕುಜ ದೋಷ ಇರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಯಾರನ್ನೋ ಹೊಡಿಬೇಕು ಅಥವಾ ಏನೋ ಸಾಯಿಸಬೇಕು ಅಂತಕ್ಕಂಥ ಭಾವನೆ ಕೂಡ ಈ ಕುಜದೋಷದಿಂದನೇ ಬರ್ತಾ ಇರುತ್ತೆ. ಇನ್ನು ಈ ಕುಜದೋಷದಿಂದ ಸಂತಾನ, ವಿವಾಹ, ಆರೋಗ್ಯದ ಜೊತೆಗೆ ಆಕಸ್ಮಿಕ ಮರಣವೂ ಕೂಡ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ನಾವು ಸಾಕಷ್ಟನ್ನು ನೋಡಿರ್ತೀವಿ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕುಜ ಅಂದರೆ ಭೂಮಿ ಪುತ್ರ, ಕು ಅಂದರೆ ಭೂಮಿ, ಜ ಅಂದರೆ ಜನಿಸಿದವನು, ಭೂಮಿಗೆ ಜನಿಸಿದವನು. ಯಾಕೆಂದರೆ ಸಾಗರಾಂತರ ದಾಳದಿಂದ ಭೂಮಿಯಲ್ಲಿ ಹವಳದ ಮುಖೇನ, ಹವಳ ನಾವೇನಿವತ್ತು ಅದಕ್ಕೆ ಕುಜದೋಷ ಇರತಕ್ಕಂಥವರು ಹವಳವನ್ನು ಧಾರಣೆ ಮಾಡ್ಕೊಳ್ಳಿ, ಶುದ್ಧವಾದ ಹವಳ, ಅದರಲ್ಲೂ ಕೂಡ ಹವಳ ಭೂಮಿಯಿಂದ ಹುಟ್ಟತಕ್ಕಂಥದ್ದು. ಆ ಹವಳನ ಇಷ್ಟು ಕ್ಯಾರೆಟು ನಿಮ್ಮ ವಯಸ್ಸಿಗೆ, ನಿಮ್ಮ ಆ ಒಂದು ಗ್ರಹಗತಿಗಳ ಅನುಸಾರವಾಗಿ ನಾವು ಹವಳವನ್ನು ಕೂಡ ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಹವಳದಿಂದ ಬಂದಂಥವನು, ಸಾಗರಾಂತರಾಳದಿಂದ. ಈ ಕುಜದೋಷಕ್ಕೆ ಅಂದರೆ ಕುಜನಿಗೆ ಅಧಿದೇವತೆ ಯಾರು ಅಂದರೆ ಸುಬ್ರಹ್ಮಣ್ಯ. ಹಾಗಾಗಿನೇ ನಾವು ಸುಬ್ರಹ್ಮಣ್ಯ ಸ್ವಾಮಿ ಘಾಟಿ ಆಗ್ಬೋದು, ಕುಕ್ಕೆ ಆಗ್ಬೋದು, ಅಥವಾ ನಮ್ಮ ಊರಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನ ಆಗ್ಬೋದು, ಈ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಆಚಾರ, ಹಾಗೆಯೇ ಹೋಮ ಹವನ ಉಪವಾಸಗಳನ್ನು ಮುಖೇನ ಯದ್ಭಾವಂ ತದ್ಭವತಿಯ ಮುಖೇನ ಹೋಗಿದ್ದೆ ಆದರೆ ತುಂಬ ಒಳ್ಳೆಯದಾಗತ್ತೆ. ಭೌಮ ಅಂತ ಏನು ಕರಿತೀವಿ ಈ ಕುಜನನ್ನು, ಈತ ಕೆಂಪು ಬಣ್ಣದವನ್ನು ಹೊಂದಿರ್ತಾನೆ. ಲಗ್ನದಿಂದ 1, 2, 4, 1, 2, 4, 7, 8, 12ರಲ್ಲಿ ಕುಜನ ಒಂದು ಅಸ್ತಿತ್ವ ಇದ್ದರೆ ಈ ಒಂದು ಆ ರಾಶಿಗೆ, ಆ ವ್ಯಕ್ತಿಗೆ ಕುಜದೋಷ ಇದೆ ಅಂತ ಕೂಡ ನಾವು ಹೇಳ್ತೀವಿ. ಅದೇ ಪುರುಷರ ಜಾತಕದಲ್ಲಿ, ಗಂಡಸರ ಜಾತಕದಲ್ಲಿ 7, 8, 2ರಲ್ಲಿ 2, 7, 8ರಲ್ಲಿ ಏನಾದರೂ ಕುಜ ಇದ್ದರೆ ಅದು ಉಗ್ರ ಸ್ವರೂಪದ ಕುಜ. ಉಗ್ರ ಸ್ವರೂಪ ಅಂದರೆ ಡೈವರ್ಸ್ ಆಗ್ತಕ್ಕಂಥದ್ದು, ಹೆಂಡತಿ ಜೊತೆ ಒಂದು ಅನ್ಯೋನ್ಯತೆ ಇಲ್ಲದೆ ಇರ್ತಕ್ಕಂಥದ್ದು, ಅಕಾಲ ಮರಣ ಆಗ್ತಕ್ಕಂಥದ್ದು, ಆರೋಗ್ಯ ಕೆಟ್ಟೋಗ್ತಕ್ಕಂಥದ್ದು, ಮಾನಸಿಕ ಸ್ಥಿತಿಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಪುರುಷರ ಜಾತಕದಲ್ಲಿ 2, 7, 8ರಲ್ಲಿ ಕುಜ ಇದ್ದರೆ ಅದನ್ನು ಉಗ್ರ ಸ್ವರೂಪ ಅಂತೀವಿ. ಅದಕ್ಕೆ ಕೂಡ ನಾವು ಶಾಂತಿಗಳನ್ನು ಮಾಡಿಸ್ಕೋಬೇಕಾಗಿರುತ್ತೆ. ಅದೇ ಮಹಿಳೆಯರಿಗೆ 7, 8, 12ರಲ್ಲಿ 7, 8, 12ರಲ್ಲಿ ಇದ್ದಿದ್ದೆ ಆದರೆ ಅದಕ್ಕೂ ಕೂಡ ನಾವು ಉಗ್ರ ಸ್ವರೂಪ ಅಂತೀವಿ. ಇನ್ನು ಮಾಂಗಲಿಕ ದೋಷ, ಮಂಗಳ ದೋಷ ಅಂತೂ ಕೂಡ ನಾವು ಕರಿತೀವಿ. ಮಂಗಳ ಕಾರ್ಯಗಳಲ್ಲಿ ಇದು ತೊಡಕನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸುಬ್ರಹ್ಮಣ್ಯನಿಗೆ 3 ಮಂಗಳವಾರ, 5 ಮಂಗಳವಾರ ಅಥವಾ 9 ಮಂಗಳವಾರಗಳು ಉಪವಾಸದೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ, ಹುತ್ತದ ಪೂಜೆ, ಹುತ್ತಕ್ಕೆ ಹಾಲಾಗ್ತಕ್ಕಂಥದ್ದು, ಹಾಗೆ ಹುತ್ತದ ವಿಶೇಷವಾಗಿ ಹುತ್ತಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ, ಆ ಒಂದು ಉಪವಾಸ ಇದ್ದು ಪೂಜೆ ಮಾಡ್ಕೊಂಬರೋದು, ಹುತ್ತದ ಮಣ್ಣು ತಂದು ಮನೆಯಲ್ಲಿ ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಹಾಗಾಗಿ ಈ ಕುಜದೋಷ ಅನ್ನೋದರಲ್ಲಿ ಸರಳವಾದ ಪರಿಹಾರಗಳ ಮುಖೇನ ಸಹ ನಾವು ಹೋಗ್ಲಾಡಿಸ್ಕೊಳ್ಳೋಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.